ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬ್ಲಾಗ್ ಏನಿದೆ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ. ಬಿಕಾಸ್ ಏನಕ್ಕಂತಂದರೆ ಮಾರ್ನಿಂಗಿಂದ ತುಂಬ ಕೆಲಸ ಇತ್ತು, ಕೆಲವೊಂದು ಕೆಲಸ ಇತ್ತು, ಅದು ಫಿನಿಷ್ ಮಾಡೋದಿತ್ತು. ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಇವಾಗ ಟೈಮ್ 5 ಗಂಟೆ ಆಗ್ತಿದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಂತಂದರೆ ಬೇಬಿಗೆ ಆಫ್ಟರ್ 1 ಮಂತ್ ಆದಮೇಲೆ ನ್ಯೂ ಬಾರ್ನ್ ಬೇಬಿಗೆ ವೇಟ್ ಚೆನ್ನಾಗಿತ್ತು ಅಂತಂದರೆ ಇಮಿಡಿಯೇಟ್ ECG ಹಾಕ್ತಾರೆ. ಈ ಕಡೆ ಕೈಗೆಲ್ಲ ಹಾಕ್ತಾರಲ್ಲ, ಸೊ ECG ಹಾಕ್ತಾರೆ. ಏನು ವೈರಸ್ ಅಟ್ಯಾಕ್ ಆಗಬಾರ್ದು ಅಂತ, ಮುಂದೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಸೊ ಮೇ ಬಿ 3 ಏನು ಇರುತ್ತೆ ವ್ಯಾಕ್ಸಿನೇಷನ್ನು, ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತು. ಸೊ ನ್ಯೂ ಬಾರ್ನ್ ಬೇಬಿ ವೇಟ್ ಚೆನ್ನಾಗಿತ್ತು ಅಂತಂದರೆ ಇಮಿಡಿಯೇಟ್ ಹಾಕ್ಬಿಡ್ತಾರೆ. ಇಫ್ ಏನಾದರೂ ವೇಟ್ ಇರಲಿಲ್ಲ ಅಂತಂದರೆ, ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಆಫ್ಟರ್ 1 ಮಂತ್ ಆದಮೇಲೆ ಹಾಕ್ತಾರೆ. ಬಟ್ ನನ್ನ ಕೇಸಲ್ಲಿ ಏನಾಯಿತು ಅಂತಂದರೆ, ನನಗೆ ಪ್ರೀ ಮ್ಯಾಚ್ಯೂರ್ ಡೆಲಿವರಿ ಆಗಿತ್ತಲ್ವ. ಸೊ 7 ಮಂತಲ್ಲೇ ಬೇಬಿ ಆಗಿರೋದ್ರಿಂದ ನನ್ನ ಬೇಬಿ ವೆಯ್ಟ್ 1.5 ಆಗಿತ್ತು. ಸೊ 1.5 ಅಂದರೆ ತುಂಬ ಕಮ್ಮಿ. ಅದಕ್ಕೋಸ್ಕರ ಏನು ಮಾಡಿದ್ರು, ಈ 2.5 ಮೇಲೆ 3 ಆಗೋವರೆಗೂ ಬೇಡ ಅಂತ ಹೇಳಿದರು ವ್ಯಾಕ್ಸಿನೇಷನ್ ಹಾಕೋಕ್ಕೆ. ಸೊ ಮೊನ್ನೆ ಸೆಕೆಂಡ್ ಮಂತ್ ವಿಸಿಟ್ ಹೋಗಿದ್ವಿ ಡಾಕ್ಟ್ರ್ ಹತ್ರ. ಅವಾಗ ಚೆಕ್ ಮಾಡಿದಾಗ ಅವಳು ವೆಯ್ಟು 3.1 kg ಆಗಿದೆ. ಹೌದು, ಡಬಲ್ ಆಗಿದೆ ಇವಾಗ 3.1 kg. ಸೊ ಅವಾಗ ಡಾಕ್ಟ್ರು ಅಂತಂದು, ಓಕೆ ಇವಾಗ ನೈಟ್ ನಾವು ಹಾಕಲ್ಲ, ಬಿಕಾಸ್ ಅದು ತುಂಬ ಸೆನ್ಸಿಟಿವ್ ಅಲ್ಲ, ಡೇ ಟೈಮಲ್ಲಿ ಹಾಕಿದ್ರೆ ತುಂಬ ಬೆಟರು, ಅರ್ಲಿ ಮಾರ್ನಿಂಗು ನೈಟ್ ಹಾಕಬಾರ್ದು ಅಂತಂದು. ಸೊ ನೀವು 2 ಡೇಸ್ ಬಿಟ್ಟು ಅವಳಿಗೆ ತೊಗೊಂಡು ಬನ್ನಿ, ಹಾಕೋಣ ECG ಅಂತ ಅಂದರು. ಸೊ ಆಮೇಲೆ ಆಯಿತು ಅಂತ ನಾವು ಬಂದ್ವಿ. ಆಮೇಲೆ ಏನು ಅನಿಸ್ತು ಅಂದರೆ, ನಮ್ಮ ಮನೆ ಹತ್ರನೇ ಇಲ್ಲೇ ಹತ್ತಿರ ಇನ್ನೊಂದು ಹಾಸ್ಪಿಟಲ್ ಇದೆ, ಅವರೇನು ECG ಮತ್ತು ಪೋಲಿಯೋ ಎಲ್ಲ ಹಾಕ್ತಾರಲ್ಲ, ಅವ್ರೇನಂದ್ರು ನಿಮ್ಮ ತಾಯಿ ಕಾರ್ಡ್ ಏನಾದರೂ ಇತ್ತು ಅಂತಂದರೆ, ಓಕೆ ಇದು 2 ಆಪ್ಷನಲ್ಲಿತ್ತು. ನಾನು ತೋರಿಸಿದ್ದು ಪ್ರೈವೇಟಲ್ಲಿ, ಅವ್ರು ಹೇಳಿದ್ದು ತೊಗೊಂಡು ಬನ್ನಿ ಅಂತ. ಸೊ ಮನೆ ಹತ್ರನೇ ಇದೆ ಅಲ್ವಾ, ಸೊ ಹೆಂಗೋ ತಾಯಿ ಕಾರ್ಡ್ ಇದೆ ನನ್ನ ಹತ್ರ, ತಾಯಿ ಕಾರ್ಡ್ ಮೇಲೆ ಹಾಕ್ಸ್ಬೋದು ಅಂತಂದ್ಬಿಟ್ಟು ತಾಯಿ ಕಾರ್ಡು, ತಂದೆ ಆಧಾರ್ ಕಾರ್ಡು ಮತ್ತು ತಾಯಿ ಆಧಾರ್ ಕಾರ್ಡು 3 ತೊಗೊಂಡ್ಬಿಟ್ಟು ಹೋಗೋದಿತ್ತು. ನನಗೆ ಅವರು ಕೇಳ್ಕೊಂಬಂದಾಗ ಮಾರ್ನಿಂಗ್ 9 ಗಂಟೆ ಅಂತ ಅಂದರು. ಓಕೆ, ಫ್ರೀ ಆಫ್ ಕಾಸ್ಟ್ ಅನ್ನೋದಕ್ಕಿಂತ ಒಂದು 20-30 ರೂಪೀಸ್ ತೊಗೊಳ್ತಾರೆ. ಸೊ ಆಯಿತು ಅಂತ ನಾನು ನೈಟ್ ಕೇಳ್ಕೊಂಬಂದ್ವಿ. 9 ಗಂಟೆ ಆಯಿತು. 9 ಗಂಟೆಗೆಲ್ಲ ನಾವು ಅಲ್ಲಿ ರೀಚ್ ಆದ್ವಿ. ಅದಾದಮೇಲೆ ನಂಬರ್ ಕೊಡೋರು ಏನಂತಂದರು, ಇಲ್ಲ ಇಷ್ಟು ಮಾರ್ನಿಂಗ್ ಪೋಲಿಯೋ ಆಗುತ್ತಾರೆ, ಸೊ ಸೆಕೆಂಡ್ ಹಾಕ್ತಾರೆ, ಫಸ್ಟ್ ಹಾಕಲ್ಲ, ನೀವು ಫಸ್ಟ್ ಹಾಕಲ್ಲ, ಸೊ ನೀವೇನು ಮಾಡಿ 12 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಸೊ ಸರಿ ಆಯಿತು ಅಂತ ಮತ್ತೆ ಮನೆಗೆ ಅವಳಿಗೆ ತೊಗೊಂಡೋದ್ವಿ ಅರ್ಲಿ ಮಾರ್ನಿಂಗ್. ನಿಮಗೆಲ್ಲ ಗೊತ್ತು ಇವಾಗ ಚಳಿಗಾಲದಲ್ಲಿ ಎಷ್ಟು ಚಳಿ ಇದೆ ಅಂತ. ಅಷ್ಟಾದರೂ ಅವಳಿಗೆ ಮತ್ತೆ ವಾಪಸ್ ತೊಗೊಂಡು ಬಂದ್ವಿ. ಮತ್ತು ಆಯಿತು 9 ಗಂಟೆಗೆ ಅಂತ 9 ಗಂಟೆಗೆಲ್ಲ ಹೋದ್ವಿ. ತಾಯಿ ಕಾರ್ಡ್ದು ಕೆಲವೊಂದು ಜೆರಾಕ್ಸು, ಮತ್ತಂದರೆ ತಾಯಿ ಕಾರ್ಡ್ದೊಂದು ಜೆರಾಕ್ಸು, ಅದಾದಮೇಲೆ ನಂದು ಆಧಾರ್ ಕಾರ್ಡು ಮತ್ತು ಮಾಣಿಕ್ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಹೋಗಿದ್ವಿ. ರೇಷನ್ ಕಾರ್ಡ್ ಕೇಳಿದ್ರು, ಬಟ್ ಅಲ್ಲಿ ಹೋದ್ಮೇಲೆ ತೊಗೊಳ್ಳಿಲ್ಲ ರೇಷನ್ ಕಾರ್ಡು. ಆ್ಯಂಡ್ ನಾವು ಮತ್ತೆ ಎಂಟ್ರಿ ಎಲ್ಲ ಮಾಡಿಸಿದಾಗ ಒಂದು 10 ರೂಪೀಸ್ ಕೊಟ್ಟು, ಎಂಟ್ರಿ ಕ್ಯಾಶ್ ಕೌಂಟ್ರೆಲ್ಲ 10 ರೂಪೀಸ್ ಕೊಟ್ವಿ. ಆಮೇಲೆ ಏನೋ ದುಡ್ಡು ತೊಗೊತೀನಿ ಅಂತಂದರು. ಇಟ್ಸ್ ಓಕೆ ಅಂತ ನಾವು ಕ್ಯೂ ಎಲ್ಲ ಹಚ್ಚಿದ್ವಿ. ಎಲ್ಲ ಕ್ಯೂ ಹಚ್ಚಿದ್ಮೇಲೆ ಲಾಸ್ಟಿಗೆ ಅಂತಂದರೆ ECG ಏನು ಮಾಡ್ತಾರೆ, ನ್ಯೂ ಬಾರ್ನ್ ಬೇಬಿಗೆ ಯಾವಾಗ ಹಾಕ್ತಾರಲ್ಲ, ಸೊ ಆ ಟೈಮಿಗೆ ಇವಳಿಗೆ ಹಾಕೋದು. ಇವತ್ತು ಡೈಲಿ ಯಾವಾಗ ಹಾಕ್ತಾರಂತ ಐಡಿಯಾ ಇಲ್ಲ. ಸೊ ನೀವು ವೇಟ್ ಮಾಡಿ, ಅಂದರೆ ನಮಗೆ ಟೈಮಿಂಗ್ಸ್ ಏನೂ ಇಲ್ಲ. ಇವಾಗ ಜಸ್ಟ್ ಪೋಲಿಯೋ ನಡೀತಿದೆ, ECG ನ್ಯೂ ಬಾರ್ನ್ ಬೇಬಿಗೆ ಯಾವಾಗ ಹಾಕ್ತೀವಿ, ಸೊ ನಿಮಗೂ ಅವಾಗೆ ಹಾಕೋದು, ನೀವು ವೇಟ್ ಮಾಡಿ. ನಾನು ಕೇಳಿದೆ ಟೈಮಿಂಗ್ ಎಷ್ಟಾಗುತ್ತದೆ, ಟೈಮಿಂಗ್ಸ್ ಅದು ಏನೂ ಗೊತ್ತಿಲ್ಲ. ಈಗ ಯಾವುದಾದ್ರೂ ಡೆಲಿವರಿ ಆಯಿತು ಅಂತಂದರೆ, ಒಂದು 2-3 ಡೆಲಿವರಿ ಆಯ್ತಂದರೆ ಎಟ್ ಎ ಟೈಮ್ ಹಾಕ್ತೀವಿ ಅಂತಂದರು. ಸೊ ಟೈಮಿಂಗ್ ಏನೂ ಗೊತ್ತಿಲ್ಲ, ಮತ್ತು ಎಟ್ ಎ ಟೈಮ್ ಹಾಕ್ತೀವಿ ಅಂತಂದಕ್ಕೆ ನನಗೆ ಸ್ವಲ್ಪ ಅನ್ಸ್ಟೇಬಲ್ ಅನಿಸ್ತು. ನನಗೆ ಸ್ವಲ್ಪ ಏನಂತಾರಲ್ಲ, ಕ್ಲಿಯರೆನ್ಸ್ ಆಗಲಿಲ್ಲ. ಸೊ ಟೈಮಿಂಗು ಹೇಳಿಲ್ಲ. ಮತ್ತಂದರೆ ಮೇನ್ ಅಂತಂದರೆ ಅವ್ರ ತಾಯಿ ಕಾರ್ಡ್ ಮೇಲೆ ಕ್ಲೇಮ್ ಮಾಡ್ಕೊಳ್ತಾರೆ, ಹಾಸ್ಪಿಟಲಲ್ಲಿ ಇರ್ತಾರಲ್ಲ ಅವ್ರು ಕ್ಲೇಮ್ ಮಾಡ್ಕೋತಾರೆ. ಬಟ್ ಸ್ಟಿಲ್ ನಮಗೆ ಟೈಮಿಂಗ್ ಅದು ಏನೂ ಹೇಳಿಲ್ಲ. ನಾವು ಮಾರ್ನಿಂಗ್ ಹೋದ್ವಿ ಮತ್ತು ಮಧ್ಯಾಹ್ನ ಹೋದ್ವಿ, ಮತ್ತು ಏನು ಕ್ಲಾರಿಫಿಕೇಷನ್ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ನಮ್ಮ ಮಾತು ಇಲ್ಲಿ ಏನಕ್ಕೂ ಬೇಡ ಇದನ್ನು ಪ್ರೈವೇಟ್ ಆ್ಯಡೆಡ್, ಓಕೆ ಗೌರ್ಮೆಂಟ್ ಕಂಪ್ಲೀಟ್ ಅಲ್ಲ, ಪ್ರೈವೇಟ್ ಆ್ಯಡೆಡ್ಡು. ಬಟ್ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ತಾಯಿ ಕಾರ್ಡ್ ಮೇಲೆ ECGನ ಕ್ಲೇಮ್ ಮಾಡ್ಕೊಳ್ತಾರೆ. ಸೊ ಅದು ಕರೆಕ್ಟಾಗಿ ನನಗೆ ರೆಸ್ಪಾನ್ಸ್ ಅನ್ನಿಸ್ಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಇದ್ರೆ ಇಲ್ಲಿ ಹೋಗಲಿ, ಡಾಕ್ಟ್ರು ಹೇಳಿದಾರಲ್ಲ, ನಾವು ಮುಂಚೆ ಕನ್ಸಲ್ಟ್ ಮಾಡ್ತೀವಲ್ಲ, ನಮ್ಮ ರೆಗ್ಯುಲರ್ ಡಾಕ್ಟ್ರು ಯಾರಿದ್ದಾರೆ ಅವ್ರ ಹತ್ರನೇ ಹೋಗಿ ಹಾಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮತ್ತು ಆಮೇಲೆ ಅವ್ರ ಹತ್ರನೇ ಹೋದ್ವಿ. ಅವರೇ ಏನು ಮಾಡಿದ್ರು, ಇಮಿಡಿಯೇಟ್ ಅವಳಿಗೆ ಹಾಕಿದ್ರು. ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಐತೆ, ಏನು ಅಂತಂದರೆ ಅವಳು ನಿನ್ನೆ ಮಧ್ಯಾಹ್ನದಿಂದ ಮೋಷನ್ನೇ ಮಾಡಿಲ್ಲ. ಸೊ ನಿನ್ನೆ ಮಧ್ಯಾಹ್ನದಿಂದ ಮೋಷನ್ ಮಾಡಿಲ್ವಲ್ಲ, ಅದಕ್ಕೇನು ಮಾಡಿದ್ರು, ಅದಕ್ಕೆ ಮತ್ತೆ ಸಿರಪ್ ಅದು ಬರ್ಕೊಟ್ರು. ಸಿರಪ್ ಅದು ಕೊಟ್ಟಮೇಲೆ ಇವಾಗ ನಾನು ಸಿರಪ್ ಹಾಕಿದ್ಮೇಲೆ ಇವಾಗ ಸ್ವಲ್ಪ ಮೋಷನ್ ಮಾಡಿದ್ಲು. ಏನು ನನಗೂ ಮೋಷನ್ ಮಾಡಿಲ್ವಲ್ಲ, ಸೊ ಅದಕ್ಕೆ ನಿನ್ನೆ ರಾತ್ರಿಯಿಂದ 3 ಗಂಟೆಯಿಂದ ಮಲಗಿಲ್ಲ ಅವಳು. ಮಲಗಿದ್ದು ಇವಾಗ ಮೋಷನ್ ಮಾಡಿದ್ಮೇಲೆ ಮಲಗಿದ್ದು. ಸೊ ನಿನ್ನೆ ರಾತ್ರಿಯಿಂದ ಕಂಟಿನ್ಯೂ ನಿದ್ದೆನೇ ಇಲ್ಲ ಅವಳಿಗೆ. ಆ್ಯಂಡ್ ಹೌದಲ್ವಾ, ಮೋಷನ್ ಆಗಿಲ್ವ ಅಂತಂದರೆ ಬೇಬಿಗೆ ತುಂಬ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ
ಅವರು ಏನು ಕೊಟ್ಟಿದ್ರು ಇಲ್ಲೇ ಇದೆ ನೋಡಿ. ಓಕೆ, ಇದೇ ಕೊಟ್ಟಿದ್ರು. ಒಳಗಡೆ ಹಾಲು ಥರ ಇದೆ, ಮಿಲ್ಕ್ ಥರ. 2.5 ml ಹಾಕಂತ ಅಂದಿದ್ದಾರೆ. ಮಾರ್ನಿಂಗ್ 1 ಟೈಮ್ ಅಷ್ಟೇ ಹಾಕಂತ ಹೇಳಿದ್ರು ಅವರು. ಆಯ್ತದು ಹಾಕಿದ್ಮೇಲೆ ಇವಾಗ ಅವಳಿಗೆ ಏನಂತಾರಲ್ಲ, ಮೋಷನ್ ಮಾಡಿಬಿಟ್ಟು ಆರಾಮಾಗಿ ಇವಾಗ ಮಲ್ಕೊಂಡಿದ್ದಾಳೆ. ಸೊ ಫಸ್ಟ್ ಮಂತ್ ಇ ಸಿ ಜಿ ಆಯಿತು, ಸೆಕೆಂಡ್ ಮಂತ್ ಪೋಲಿಯೋ ಇದೆ. ಸೊ ನೆಕ್ಸ್ಟ್ ಫೆಬ್ರವರಿ 5th ಬಾ ಅಂತ ಬರ್ಕೊಟ್ಟಿದ್ದಾರೆ, ಒಂದು ಕಾರ್ಡಲ್ಲಿ ಬರ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮಂತ್ ಹೋಗಬೇಕು ಮತ್ತೆ. ನನಗೆ ಮತ್ತೆ ಇಲ್ಲಿ ಮನೆ ಹತ್ರ ಹೋಗೋಕ್ಕೆ ನಂಗೆ ಅಷ್ಟು ಮನಸ್ಸಿಲ್ಲ, ಬಿಕಾಸ್ ಅಲ್ಲಿ ಆ ಥರ ರೆಸ್ಪಾನ್ಸ್ ಬಂದಿರೋದ್ರಿಂದ. ಸೊ ನೆಕ್ಸ್ಟ್ ಏನಿದೆ, ನಾನು ರೆಗ್ಯುಲರಾಗಿ ಎಲ್ಲಿ ಕನ್ಸಲ್ಟ್ ಮಾಡ್ತೀನಿ ಅಲ್ಲೇ ಹೋಗ್ತೀನಿ ನೆಕ್ಸ್ಟ್ ಮಂತ್ ಕೂಡ. ಸೊ ಇನ್ನೂ 2 ಇದೆ, ಒಂದಾಗಿದೆ, ಇನ್ನೂ 2 ಇದೆ. ಅದು 2 ಕಂಪ್ಲೀಟ್ ಆದರೆ ಆಯಿತು, ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗುತ್ತೆ ಅವ್ರದ್ದು. ಓ ಅಮ್ಮ, ಏನು ಮಾಡತ್ತೀರಿ ನೀವೇನು ಮಾಡತ್ತೀರಿ ಒಳಗೆ? ಓಕ್, ಹಾಂ, ಏನು ಮಾಡ್ತೀರಮ್ಮ ನೀವು? ನಿದ್ದೆ ಹೊಂಟಿಲ್ಲಮ್ಮ ನಿಮಗೆ? ಹೊಂಟಿಲ್ಲ ನಿದ್ದೆ? ಅವ್ವ ಡಿಂಪಲ್ ರಾಣಿ ಏನು ನೋಡತ್ತೀರಿ ಮ್ಯಾಗ? ಈ ಕಡೆ ನಾಳೆಗೆ ನಾಳೆಗೆ ಮಾರ್ನಿಂಗ್ ಹೋಗಮ್ಮಿ ವ್ಯಾಕ್ಸಿನೇಷನ್ ಹಾಕೊಂಬರಕ್ಕ. ಇಲ್ಲಿ ಹಾಕೊಂಬರಮ್ಮಿ. ಪೋಲಿಯೋ ಹಾಕೊಂಬರಮ್ಮಿ ಅಮ್ಮ. ನಿಂಗೆ ಎಲ್ಲಿ ನೋಡ್ತೀರಿ? ಡಿಂಪಲ್ ರಾಣಿ ಎಲ್ಲಿ ನೋಡತ್ತೀರಿ? ಎಲ್ಲಮ್ಮ ಡಿಂಪಲ್ ರಾಣಿ ಏನು? ಈ ಕಡೆ ಹಾಂ, ಈ ಕಡೆ. ಅವ್ವ, ಎಲ್ಲಿ ಮ್ಯಾಗ ನೋಡತ್ತೀರಮ್ಮ ನೀವು? ಕೊಚ್ಕೋಬೇಕು ಹಿಂಗೆಲ್ಲ, ಹಿಂಗೆ ಕೊಚ್ಕೋಬೇಕೀಗ. ಹಿಂಗೆ ಬರೀ ತೆಗಿಬಾರ್ದು, ಹಿಂಗೆ ಕೊಚ್ಕೋಬೇಕು. ಎಲ್ಲಿ ನೋಡತ್ತೀರಿ? ಮ್ಯಾಗ ಟಿ ವಿ ನೋಡ್ತೀರಿ ನೀವು? ಅಲ್ಲಿ ಮ್ಯಾಗ ಟಿ ವಿ ನೋಡತ್ತೀರಿ? ಕಾಣಲ್ಲ ಉಂಟದ ನಿಮಗೆ? ಟಿ ವಿ ಕಾಣಲ್ಲ ಉಂಟದ? ಹಾಂ, ಇಲ್ಲಿ ಟಿ ವಿ ನೋಡ್ತೀರಮ್ಮ? ಟಿ ವಿ ಕಾಣಲ್ಲ ಉಂಟದ ನಿಮಗೆ? ಅಯ್ಯೋ, ನೀವು ಗೊಂಬೆ ಇಟ್ಕೊಂಡಿರಮ್ಮ ನಿಮ್ಮ ಬಾಜು? ನಿಮ್ಮಂಗೆ ಅದಲ್ಲ ಗೊಂಬೆ? ಹಾಂ, ಗೊಂಬೆ ನಿಮ್ಮಂಗೆ ಅದಲ್ಲ? ಶೇಮ್ ಟು ಶೇಮ್ ಅದಲ್ಲ ಗೊಂಬೆ? ಅವ್ವ, ನಿಮ್ಮ ಬಾಜು ಇಟ್ಕೊಂಡಿರೇನಿದು? ಇದು ನಿಮ್ಮ ಗೊಂಬೆ ಏನು ಅಮ್ಮ? ಇದು ನಿಮ್ಮ ಗೊಂಬೆ ನಿಮ್ಮದು? ಏನು ಮಾಡತ್ತದ ಗೊಂಬೆ? ದುಡ್ಡು ಕುಡಿಯತ್ತದ? ದುಡ್ಡು ಕುಡಿಯತ್ತದಮ್ಮ ಗೊಂಬೆ? ನಿನ್ನಂಗೆ ಅದಲ್ಲ? ನಿನ್ನಂಗೆ ಅದ ಅಂದ್ರೆ ಕೂದಲಿಲ್ಲ ಗೊಂಬಿಗಲ್ಲ? ನಿಂಗೆ ಕೂದಲವ, ಅದಕ್ಕೂ ಕೂದಲಿಲ್ಲ. ಹ್ಞೂ ಅನ್ಬೇಕಮ್ಮ. ಓ ಹ್ಞೂ